ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ರೀತಿಯ ಬೇಸಿಕ್ ಕ್ರೋಶಾ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಒಬ್ಬರು ಫ್ರೆಂಡ್ ರಿಕ್ವೆಸ್ಟ್ ಮಾಡಿದರು, ಬಟ್ಟೆಗೆ ನೀಟಾಗಿ ಲಾಕ್ ಮಾಡೋದನ್ನು ಹೇಳ್ಕೊಡಿ ಅಂತ. ಅದಕ್ಕೋಸ್ಕರ ನಾನಿವತ್ತು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬೇಸಿಕ್ ಕ್ರೋಶಾ ಕುಚ್ಚನ್ನ ಹೇಗೆ ಹಾಕೋದು ಅಂತ ನೋಡ್ಬಿಡೋಣವಾ. ನೋಡಿ, ನಾನು ಇಲ್ಲಿ 6 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಈ ದಾರನ ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದರ ಲಿಂಕ್ನ ನಾನು ಮೇಲ್ಗಡೆ ಐ ಬಟನಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ನಿಮಗೆ ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂತ ಅನಿಸಿದರೆ ಐ ಬಟನಲ್ಲಿ ನೀವು ಯೂಟ್ಯೂಬ್ಗೆ ಹೋಗಿಬಿಟ್ಟು ಯೂಟ್ಯೂಬ್ ಆ್ಯಪ್ಗೆ ನೀವು ನನ್ನ ಚಾನಲ್ AVK ಹಾಬಿ ಐಡಿಯಾಸ್ ಅಂತ ಟೈಪ್ ಮಾಡಿ ಅದರಲ್ಲಿ ನೀವು ಪ್ಲೇ ಲಿಸ್ಟಲ್ಲಿ ಹೋದರೆ ಬೇಸಿಕ್ ಕ್ರೋಶಾ ಕುಚ್ಚು ಅಂತ ಇದೆ. ಅದರಲ್ಲಿ ನಿಮಗೆ ನಾನು ಬೇಸಿಕ್ ಕ್ರೋಶಾ ಕುಚ್ಚಿನ ಪ್ರತಿಯೊಂದು ವಿಡಿಯೋನೂ ಸಹ ಇದೆ. ಅದರಲ್ಲಿ ನಿಮಗೆ ಯಾವುದು ವಿಡಿಯೋ ಬೇಕು ಅಂತ ಫಸ್ಟಿಂದ ನೋಡಿಕೊಂಡು ಸ್ಟಾರ್ಟ್ ಮಾಡ್ಬೋದು ಫ್ರೆಂಡ್ಸ್. ನೋಡಿ, ನಾನು ಹೀಗೆ ಬೆರಳಿಗೆ ಸುತ್ಕೋತಾ ಇದ್ದೀನಿ. ತುಂಬ ಟೈಟಾಗಿಯೂ ಇಟ್ಕೋಬಾರ್ದು, ತುಂಬ ಲೂಸಾಗೂ ಇಟ್ಕೋಬಾರ್ದು. ನೋಡಿ, ನಂತರ ಈ ಬಟ್ಟೆ ಹಿಂಭಾಗಕ್ಕೆ ಹೀಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಆಲ್ರೆಡಿ ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್. ಹೀಗೆ ನೋಡಿ, ಫಸ್ಟ್ ಹೀಗೆ ಇಟ್ಕೋಬೇಕು. ನಂತರ ನೋಡಿ, ಇಲ್ಲಿ ನಾಟ್ ಹಾಕಿದ್ದೀನಿ. ಬಟ್ಟೆ ಹಿಂಭಾಗಕ್ಕೆ ಹೀಗೆ ಇಟ್ಕೋಬೇಕು ಈ ರೀತಿಯಾಗಿ. ನಂತರ ನೋಡಿ, ನಾನು 9ನೇ ನಂಬರ್ ಕ್ರೋಶನ ತಗೊಂಡಿದ್ದೀನಿ. ಸ್ಯಾರಿ ಕುಚ್ಚು ಕ್ರೋಶ 9ನೇ ನಂಬರ್ ಅಂತ ಹೇಳಿದರೆ ಕೊಡ್ತಾರೆ. ನೋಡಿ, ಹೀಗೆ ಇಷ್ಟು ದಾರ ಹೀಗೆ ಕ್ರೋಶದಲ್ಲಿ ತಗೋಬೇಕು. ನೋಡಿ, ಹೀಗೆ ಒಂದು ಸಾರಿ ಹೀಗೆ ತಗೊಂಡು ನೋಡಿ, ಮತ್ತೆ ನಾನು ಹೀಗೆ ಬಟ್ಟೆಗೆ ಒಂದು ಸಾರಿ ಹಾಕಿಬಿಟ್ಟು ನೋಡಿ ದಾರದಿಂದ ಹೀಗೆ ಎಳ್ಕೊತಾ ಇದ್ದೀನಿ. ಆವಾಗ ಒಂದು ರೌಂಡ್ ಹೀಗೆ ಬೆರಳಲ್ಲಿ ಹೀಗೆ ಮಾಡಿಕೊಂಡ್ರೆ ಈ ದಾರ ಒಂದು ರೌಂಡ್ ಉದ್ದ ಆಗುತ್ತೆ. ನೋಡಿ, ಇವಾಗ 2 ಲೂಪ್ ಬಂದಿದೆ. ಇವಾಗ ಮತ್ತೆ ದಾರನ ಹೀಗೆ ನೋಡಿ ಸಿಂಗಲ್ ಲೂಪ್ ಆಯಿತು. ಇವಾಗ ಮತ್ತೆ ಬಟ್ಟೆಗೆ ಹೀಗೆ ಹಾಕಿ ಹೀಗೆ ತಗೋಬೇಕು. ಇವಾಗ ಮತ್ತೆ 2 ಲೂಪ್ ಆಯಿತು. 2 ಲೂಪ್ನ ಹೀಗೆ ಸಿಂಗಲ್ ಲೂಪ್ ಮಾಡ್ಕೋಬೇಕು. ಮತ್ತೆ ಒಂದು ರೌಂಡು ಬಟ್ಟೆಗೆ ಹೀಗೆ ಮತ್ತೆ 2 ಲೂಪ್ ಆಯಿತು. ಮತ್ತೆ ಸಿಂಗಲ್, ಮತ್ತೆ ಬಟ್ಟೆಗೆ ಕ್ರೋಶನ ಚುಚ್ಚಿಬಿಟ್ಟು ಹೀಗೆ ದಾರನ ಹೀಗೆ ಎಳ್ಕೊಂಡು ಮತ್ತೆ ಒಂದು ರೌಂಡ್ ಈ ಬೆರಳಿಗೆ ಸುತ್ಕೊಂಡಿರ್ತೀವಲ್ಲ ಅದನ್ನು ಒಂದು ರೌಂಡ್ ಹೀಗೆ ಮಾಡ್ಕೊಂಡ್ಬಿಟ್ರೆ ನಿಮಗೆ ದಾರ ಬಿಚ್ಚೋಗುತ್ತೆ. ನೋಡಿ, 2 ಲೂಪ್ ಆಯಿತು. ನೋಡಿ, ನೋಡಬೇಕು ಒಂದೊಂದ್ಸಲ ನೋಡಿ ಈ ಥರ ಹಾಕಬೇಕಿದ್ರೆ ಬಿಗಿನರ್ಸ್ಗೆ ದಾರ ಒಂದೊಂದ್ಸಲ ಬಿಟ್ಟು ಹೋಗುತ್ತೆ. ಒಂದೊಂದು ದಾರ ನೀವು ಅಷ್ಟು ದಾರ ಬಂದಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿಕೊಂಡು ಹೀಗೆ ತಗೋಬೇಕಾಗತ್ತೆ. ಮತ್ತು ನೋಡಿ, ಬಟ್ಟೆಗೆ ಹೀಗೆ ಒಂದು ರೌಂಡ್ ಲಾಕ್ ಮಾಡಿ ಮತ್ತೆ 2 ಲಾಕ್ ಆಯಿತು. 2 ಲೂಪ್ ಆಯಿತು. ನೋಡಿ, ಹೀಗೆ ಟೈಟಾಗಿ ಹಿಡ್ಕೊಂಡ್ರೆ ಈ ದಾರನ ಬೆರಳಲ್ಲಿ ನಿಮಗೆ ಅಷ್ಟು ದಾರ ಒಟ್ಟಿಗೆ ಬರುತ್ತೆ. ಇಲ್ಲ ಲೂಸ್ ಆಗಿಬಿಟ್ರೆ ಕರೆಕ್ಟಾಗಿ ಬರಲ್ಲ. ಹೀಗೆ ನೋಡಿ, ಮತ್ತೆ ಬಟ್ಟೆಗೆ ಹಾಕ್ತಾ ಇದ್ದೀನಿ. ದಾರನ ಕೆಳಭಾಗದಿಂದ ಹೀಗೆ ಎಳ್ಕೊಂಡು 2 ಲೂಪ್ ಆಗುತ್ತೆ. ಆವಾಗ ಅದನ್ನು ಮತ್ತೆ ಸಿಂಗಲ್ ಲೂಪ್ ಮಾಡ್ಕೋಬೇಕು. ಹೀಗೆ ಇದೇ ರೀತಿ ಫಸ್ಟು ಬಟ್ಟೆಗೆ ಲಾಕ್ ಮಾಡ್ತಾ ಹೀಗೆ ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಆವಾಗ ನಿಮಗೆ ನೆಕ್ಸ್ಟ್ ಡಿಸೈನೆಲ್ಲ ಹಾಕೋದಕ್ಕೆ ಈಸಿ ಆಗುತ್ತೆ.
ನಾನೇನು ಫಸ್ಟಲ್ಲಿ ಅಂದರೆ 2ನೇ ಬೇಸಿಕ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಅದರಲ್ಲಿ ನಾನು ಫಸ್ಟ್ ಚೈನ್ ಹಾಕೋದೆಲ್ಲ ಫಸ್ಟು ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಅಂದರೆ ಅದು ನೋಡ್ಕೊಂಡು ನೀವು ಆಲ್ರೆಡಿ ಚೈನೆಲ್ಲ ಹಾಕಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಕಸ್ಮಾತ್ ನೀವು ಇನ್ನು ಪ್ರಾಕ್ಟೀಸ್ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಏನಾದ್ರು ನನ್ನ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಮೇಲ್ಗಡೆ ಐ ಬಟನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ನೇ ಹಾಕಿದ್ದೀನಿ, ಅದನ್ನು ಚೆಕ್ ಮಾಡಿ ಫ್ರೆಂಡ್ಸ್. ಮೊದಲಿನಿಂದ ಹಾಕಿರೋ ಅಷ್ಟು ವೀಡಿಯೋಸು ನಿಮಗೆ ಸಿಗತ್ತೆ ನೋಡಿ. ಹೀಗೆ ಮಾಡಿದಾಗ ಆಟೋಮೆಟಿಕ್ಕಾಗಿ 2 ಲೂಪ್ ಬಂದ್ಬಿಡತ್ತೆ. ಹೀಗೆ ಮತ್ತು ಸಿಂಗಲ್ ಲೂಪ್ ಮಾಡ್ಕೋಬೇಕು. ಸಿಂಗಲ್ ಲೂಪ್ ಆದಮೇಲೆ ಮತ್ತೆ ಬಟ್ಟೆಗೆ ಹಾಕ್ಕೊಳ್ಳೋದು, ಮತ್ತು 2 ಲೂಪ್ ಆಗುತ್ತೆ. ಇದನ್ನು ಫಸ್ಟ್ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ಆವಾಗ ನೋಡಿ ಎಷ್ಟೊಂದು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ, ಎಷ್ಟು ನೀಟಾಗಿ ಬಂದಿದೆ. ಫಸ್ಟ್ ಇದನ್ನು ಒಂದು ಆಲ್ಮೋಸ್ಟ್ ನಿಮಗೆ ಕರೆಕ್ಟಾಗಿ ರೂಢಿ ಆಗೋವರೆಗೂ ಒಂದು ಸಲ ಮಾಡ್ಕೊಳ್ಳಿ. ಅಂದರೆ ಡೈಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾಯಿರಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಒಂದು ಗ್ರಿಪ್ ಸಿಕ್ಬಿಡುತ್ತೆ. ಕ್ರೋಶಾ ಗ್ರಿಪ್ಪು ಮತ್ತು ಈ ಥ್ರೆಡ್ ತೊಗೊಳ್ಳೋ ಗ್ರಿಪ್ಪು ಪ್ರತಿಯೊಂದು ಸಿಗತ್ತೆ ಫ್ರೆಂಡ್ಸ್. ಮತ್ತು ನಾನು ನನ್ನ ಚಾನಲ್ನಲ್ಲಿ ಬೇಸಿಕ್ ಟೈಲರಿಂಗ್ ಸಹ ಹೇಳ್ಕೊಡ್ತಾ ಇದ್ದೀನಿ. ಪ್ಲೇ ಲಿಸ್ಟಲ್ಲಿ ನಾನು ಆವಾಗೆ ನೋಡಿ ಪ್ಲೇ ಲಿಸ್ಟಲ್ಲಿ ಸಿಗತ್ತೆ. ಅದರ ಲಿಂಕ್ನು ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ. ಇದಲ್ಲದೆ ಫ್ರೆಂಡ್ಸ್, ನಿಮಗೆ ಇನ್ನು ಯಾವ ರೀತಿಯ ವಿಡಿಯೋಗಳನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿದರೆ ನಿಮಗೆ ನಾನು ಅದೇ ರೀತಿಯ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ ಫ್ರೆಂಡ್ಸ್. ನೋಡಿ ಹೀಗೆ ನೀವು ಅಂದರೆ ಅಕಸ್ಮಾತ್ ದಾರ ಶಾರ್ಟೇಜ್ ಆಗತ್ತಲ್ಲ, ಆವಾಗ ಮತ್ತೊಂದು ಸಾರಿ ಹೀಗೆ ಮಾಡಿಕೊಂಡು ಬೆರಳಿಗೆ ದಾರ ಸುತ್ಕೋಬೇಕು. ನೋಡಿ ಸಿಂಗಲ್ ಲೂಪ್ ಆಗಿದ್ದನ್ನು ಮತ್ತೆ ಹೀಗೆ ನೋಡಿ 2 ಲೂಪ್ ಆಗಿರೋದನ್ನು ಮತ್ತೆ ಸಿಂಗಲ್ ಲೂಪ್ ಮಾಡ್ಕೋಬೇಕು, ಮತ್ತೆ ಬಟ್ಟೆಗೆ ಹಾಕ್ಕೋಬೇಕು. ಮತ್ತು ಬಟ್ಟೆಗೆ ಹಾಕಿ ತೆಗೆದಾಗ ಮತ್ತೆ 2 ಲೂಪೇ ಬರುತ್ತೆ ನೋಡಿ. ಹೀಗೆ ನೋಡಿ ನೆಕ್ಸ್ಟ್ ನಾನು ಇಷ್ಟುದ್ದ ಆಯ್ತಲ್ವಾ, ನೀವು ಇದೇ ರೀತಿ ಮುಂದೆ ಪ್ರಾಕ್ಟೀಸ್ ಮಾಡ್ಕೋಬೋದು. ನೋಡಿ ಲಾಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ, ಅಂದರೆ ನಾಟ್ ಹಾಕೋದನ್ನು ಲಾಸ್ಟಿಗೆ ಒಂದು 2 ಚೈನ್ನ ಹಾಕ್ತಾ ಇದ್ದೀನಿ, ಮತ್ತು ದಾರನ ಹೀಗೆ ಉದ್ದ ಮಾಡಿಬಿಟ್ಟು ಲೂಪ್ನ ಹೀಗೆ ಕಟ್ ಮಾಡಿಕೊಂಡು ನೋಡಿ ಈ ದಾರನ ಹೀಗೆ ಎಳ್ಕೋಬೇಕು. ನಂತರ ಈ ದಾರ ಏನಿರುತ್ತೆ ಇದನ್ನು ಟೈಟಾಗಿ ಎಳ್ಕೋಬೇಕು, ಮತ್ತು ಎಕ್ಸ್ಟ್ರಾ ಇರೋ ದಾರನ ಕಟ್ ಮಾಡಿದರೆ ಆಯಿತು. ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ನೀವು ಇದೇ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟಿಂದನೂ ನೀವು ಕರೆಕ್ಟಾಗಿ ಚೈನ್ ಹಾಕೋದು ಇದು ಮತ್ತು ಈ ಬಟ್ಟೆಗೆ ಲಾಕ್ ಮಾಡೋದೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಸೀರೆ ಕುಚ್ಚು ಹಾಕೋದು ಅಂದರೆ ಕ್ರೋಶಾ ಕುಚ್ಚನ್ನ ಪರ್ಫೆಕ್ಟಾಗಿ ಕಲ್ತ್ಕೋಬೋದು ಫ್ರೆಂಡ್ಸ್. ಮತ್ತೆ ಒಂದು ಅಂದರೆ ನೀವು ಈ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಬೇಸಿಕ್ ಕ್ರೋಶಾ ಕುಚ್ಚನ್ನ ಪರ್ಫೆಕ್ಟಾಗಿ ಕಲಿಯೋದಕ್ಕೆ ಆಗುತ್ತೆ, ಮತ್ತು ತಮ್ಮ ಸೀರೆಗೆ ತಾವೇ ಕ್ರೋಶಾ ಕುಚ್ಚನ್ನ ಹಾಕ್ಕೋಬೋದು ಫ್ರೆಂಡ್ಸ್. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.